ಜಡ್ಜ್ ಹುದ್ದೆ ತುಂಬ ಕಷ್ಟ, ಸುಲಭ ಇಲ್ಲ. ನನಗೆ ಅವ್ರ ಬಗ್ಗೆ ಒಂದಷ್ಟು ಇದಿದೆ. ಆದರೆ ಅಲ್ಲೊಂದಷ್ಟು ಎಲ್ಲ ಜಡ್ಜ್ಗಳು ಒಳ್ಳೆಯವರು ಅಂತ ಹೇಳೋದಕ್ಕಾಗ, ಯಾಕಂದರೆ ಸಮಾಜನೇ ಎಷ್ಟೋ ಜಡ್ಜ್ಮೆಂಟ್ಗಳು ಯಾವ್ಯಾವುದೋ ಬೆಂಗಳೂರಿನ ದೊಡ್ಡ ದೊಡ್ಡ ಲಾಯರ್ಗಳ ಆಫೀಸ್ಗಳಲ್ಲಿ ಬರೆಯಲ್ಪಡುತ್ತೆ ಅಂತ ನಮಗೆ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನ್ಯಾಯಾಂಗದಲ್ಲಿ ಅಕೌಂಟಬಿಲಿಟಿ, ಉತ್ತರದಾಯಿತ್ವವನ್ನು ಆಗ್ರಹಿಸಿ ಅಂತೇಳಿ ನಾನು ಒಂದು ದಿವಸ ಸತ್ಯಾಗ್ರಹ ಮಾಡಿದ್ವಿ ಎಲ್ಲಿ ಗಾಂಧಿ ಪ್ರತಿಮೆ ಹತ್ರ. ಅವತ್ತು ದೊಡ್ಡ ದೊಡ್ಡ ಲಾಯರ್ಗಳು, ಏನು KV ಧನಂಜಯಿಂದ ಹಿಡ್ಕೊಂಡು ಅವರು ಸುಬ್ಬಾರೆಡ್ಡಿ, ಆಮೇಲೆ ಬಾಲನ್ನು, ಇವರು ಇವತ್ತಿನ ರಮೇಶ್ ಬಾಬು MLC ಆಗಿದ್ದಾರಲ್ಲ ಅವರು ಸೇರಿದಂತೆ ದೊರೆರಾಜು, ಈ ತರ 10 ಒಂದು ಸ್ವಲ್ಪ ಸಮಾಜಮುಖಿ ಆಗಿರುವಂತವ್ರು, ಅವ್ರಿಗಿಂತ ದೊಡ್ಡವರು ಕೋಟಿ ರೂಪಾಯಿ ತಗೊಂಡು ಕೊಲೆಗಡುಕರನ್ನ ಅತ್ಯಾಚಾರಗಳನ್ನ ಬಿಡಿಸೋರು ನಮ್ಮ ಹೈಕೋರ್ಟ್ ಅಲ್ಲಿ ಇದ್ದಾರೆ. ನಾನು ನೋಡಿದ್ದೀನಿ. ಅವ್ರದಂತೂ ಅವ್ರ ಜೀವನನೇ ವೇಸ್ಟ್ ನನ್ನ ಪ್ರಕಾರ. 1 ಕೋಟಿ 2 ಕೋಟಿ ತಗೊಂಡು ಯಾವನ ದುಡ್ಡಿರೋನ ಹತ್ರ ತಗೊಂಡು ಒಂದು ಜನಪರವಾದ ಹೋರಾಟಕ್ಕೆ ಅವ್ರ ಹೆಸರು ಕೇಳಿಲ್ಲ ನಾನು. ಅಟ್ಲೀಸ್ಟ್ ಇವ್ರು ಹೆಸರು ಹೇಳಿದ್ನಲ್ವಾ, ಇವರು ಒಂದಷ್ಟು ಹೋರಾಟನಾರು ಮಾಡಿದ್ದಾರೆ. ಅವ್ರು ಬಂದು ಅವತ್ತು ಇಡೀ ದಿವಸ ನಮ್ಮ ಜೊತೆ ಕೂತು ಅಲ್ಲಿ ಮಾತಾಡಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು. ಅದೊಂದು ಇಡೀ ದೇಶದಲ್ಲಿ ಎಲ್ಲಾದ್ರೂ ಆ ಥರ ಆಗಿದೆ ಅಂತ ನನಗೆ ಅನಿಸಿಲ್ಲ. ಈ ಥರ ಮಾಡಿದ್ದೀವಿ, ಆದರೆ ಇಂಥ ಬಹುತೇಕ ಸಂದರ್ಭಗಳು ವಿಚಾರಗಳು ಹೊರಗೆ ಬಂದಿಲ್ಲ. ಸೊ ನಾನು ನಿಮ್ಮ ಚಾನೆಲ್ ಮೂಲಕ, ಮಾಧ್ಯಮದ ಮೂಲಕ ಈ ನ್ಯಾಯಮೂರ್ತಿಗಳು ಯಾರು, ಯಾಕಂದ್ರೆ ಅವರು ಕೇಳ್ತಿರ್ತಾರೆ, ನಮ್ಗೆ ಕೇಳಿರೋರು ನಾವು ನಿಮ್ಗೆ ನೋಡ್ತಿರ್ತೀವಿ ಅಂತ ಹೇಳಿರೋ ಜಡ್ಜ್ಗಳು ನಾನು ನೋಡಿದ್ದೆ, ಸ್ವತಃ ಹೇಳಿದೆ. ನಾನು ನೋಡಿದೆ, ಮೊನ್ನೆ ನೀವು ಅಲ್ಲಿ ಹೋಗಿದ್ರಲ್ಲ ನೋಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ನೋಡ್ತಾರೆ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದೀನಿ. ನಾನೊಂದು ಬಹಿರಂಗವಾಗಿ ಪತ್ರ ಬರೀಬೇಕು ಅಂತಿದ್ದೀನಿ. ಅದನ್ನ ಹಾಗೆ ಮುಂದಕ್ಕೆ ಹಾಕೊಂಡ್ ಬರ್ತಾ ಇದ್ದೀನಿ. ಯಾಕಂದ್ರೆ ನಾನು ವಾಸ ಮಾಡ್ತಿರೋದು ನ್ಯಾಷನಲ್ ಗೇಮ್ಸ್ ವಿಲೇಜ್ ಕೋರಮಂಗಲದಲ್ಲಿ. ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಲ್ಲಿ 2 ಬ್ಲಾಕ್ ಇದೆ, ಜುಡಿಷಿಯಲ್ ಬ್ಲಾಕ್ಗಳು. ಹೆಚ್ಚು ಕಮ್ಮಿ 100 ಜಡ್ಜ್ಗಳು ಅಲ್ಲಿ ವಾಸ ಮಾಡ್ತಿದ್ದಾರೆ. ಕೋರ್ಟ್ ಅಲ್ಲಿ ಕೆಲಸ ಮಾಡುವಂತ 100 ಜನ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ನಾವಲ್ಲಿ ವಾಕ್ ಹೋಗೋವಾಗ 9 ಗಂಟೆ 10 ಗಂಟೆನಲ್ಲಿ ರಾತ್ರಿ ಹೋದಾಗ್ಲೂ ಕೋರ್ಟ್ ಅಲ್ಲಿ ಅವರ ಕ್ವಾರ್ಟರ್ಸ್ಗಳ ಮುಂದೆ ಬೇಡಿ ಹಾಕೊಂಡು ಅಥವಾ ಪೊಲೀಸ್ ಗಾಡಿನ ನಿಲ್ಲಿಸ್ಕೊಂಡು ಬಂದಿರುವಂತ ಅಪರಾಧಿಗಳಿರ್ತಾರೆ, ಅಂದ್ರೆ ಆರೋಪಿಗಳು, ಅಪರಾಧಿಗಳಲ್ಲ. ಅವರು ಆಗತಾನೆ ಬೆಳಗ್ಗೆನೋ ಮಧ್ಯಾಹ್ನನೋ ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ಬೋದು, 24 ಗಂಟೆ ಒಳಗಡೆ ಕೋರ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ. ಹಂಗೆ ಮಾಡೋದಿಲ್ಲ, ಯಾಕಂದ್ರೆ ಅವ್ನು ಬೇಲ್ ಸಿಗಬಾರ್ದು. ಇವತ್ತಿನ ರಿಯಲ್ ಎಸ್ಟೇಟ್ ಬಹುತೇಕವಾಗಿ ಎಂಥ ಕ್ರೈಮ್ ಕೇಸ್ಗಳು ಪೊಲೀಸ್ ತಗೊಳ್ತಿರೋದು ರಿಯಲ್ ಎಸ್ಟೇಟ್ನವ್ರು ಯಾರ ಹತ್ರ ದುಡ್ಡು ತಗೊಂಡು. ಸೊ ಹಾಗಾಗಿ ಇನ್ಯಾವನ ಹತ್ರನೂ ದುಡ್ಡು ತಗೊಂಡಿರ್ತಾರಲ್ಲ, ಇವ್ನ ಯಾವನ್ನ ಫಿಕ್ಸ್ ಮಾಡಿರ್ತಾರೆ, ಇವ್ನಿಗೆ ಬೇಲ್ ಸಿಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಹೋಗಿ ಹೋಮ್ ಆಫೀಸಲ್ಲೇ ಪ್ರೆಸೆಂಟ್ ಮಾಡಬೇಕು. ಯಾಕಂದ್ರೆ ಇವ್ನಿಗೆ ಲಾಯರ್ ಸಿಗಬಾರ್ದು, ಬೇಲ್ ಕೊಡೋಂಥವ್ರು ಸಿಗಬಾರ್ದು. ಕೋರ್ಟಲ್ಲಿ ಆದ್ರೆ ಅಷ್ಟೊತ್ತಿಗೆ ಯಾರಿಗೋ ಫೋನ್ ಮಾಡ್ಕೊಂಡು ಕರ್ಸ್ಬಿಟ್ಟಿರ್ತಾರೆ, ಗೊತ್ತಾಗುತ್ತಲ್ಲ ವಿಚಾರ. ಅದೇ ಇವ್ರನ್ನ ಇಡೀ ವ್ಯವಸ್ಥೆಯನ್ನ, ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕು. ಏನಯ್ಯ ಎಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರಿ? ನಾಳೆ ಬೆಳಗ್ಗೆ, ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಅರೆಸ್ಟ್ ಮಾಡಿದ್ರಾ? ನಾಳೆ ಮಧ್ಯಾಹ್ನ ಬೆಳಗ್ಗೆ ಫಸ್ಟ್ ಕೇಸ್ ನಿಮ್ಮ ತಗೊಳ್ತೀನಿ, ಅಲ್ಲಿ ಪ್ರೆಸೆಂಟ್ ಮಾಡಿ ಹೋಗಿ ಅಂತ ಹೇಳ್ಬೇಕು. ಹೇಳೋದಿಲ್ಲ. ರಾತ್ರಿ 11-12 ಗಂಟೆನಲ್ಲಿ ನಿದ್ದೆ ಮಾಡ್ತಿದ್ದಂತ ಜಡ್ಜ್ಗಳನ್ನ ಎಬ್ಬಿಸ್ಕೊಂಡು ಬಂದು ಕರ್ಕೊಂಡು ಕೂರಿಸ್ತಾರೆ. ಕಾನೂನು ಆಗಿದೆ. ಕಾನೂನು ಅಂದ್ರೆ ಅವರು 24 ಇವ್ರು ಹೇಳ್ಬಿಡ್ತಾರೆ 24 ಗಂಟೆ ಒಳಗಡೆ. ಆಮೇಲೆ ಕೆಲವೊಂದ್ಸಲ ಹೋಗಿ ಪೊಲೀಸರು ಜಡ್ಜ್ಗಳು ಹೇಳಿರೋದು ನಾವು ಕೇಳಿದ್ವಿ. ಅವರು ಚೇಂಬರ್ಗೆ ಹೋಗಿ ಜಡ್ಜ್ಗಳಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಅವ್ರು ಆ ಥರ ಮಾಡಬಾರ್ದು, ಆದ್ರೆ ಹೋಗಿ ಅವೆಲ್ಲ ಮಾಡ್ತಾರೆ. ಈ ತರಹದ ಒಂದು ಅಪವಿತ್ರವಾದಂತಹ ಒಂದು ಮೈತ್ರಿ ಇದೆ ಅಲ್ಲಿ. ಅದನ್ನ ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕಾದ್ರೆ, ಈ ಜಡ್ಜ್ಗಳಂದ್ರೆ ಯಾರು? ನಮ್ಮ ಅಣ್ಣ ತಮ್ಮಂದ್ರೆ ನಾವಿಂತ ಎಷ್ಟೋ ಜಡ್ಜ್ಗಳಿಗೆ ನಾವೇ ಕೇಸ್ಗಳು ಕೊಟ್ಟಿರ್ತೀವಿ ಜಡ್ಜ್ ಆಗೋದಕ್ಕೆ ಮೊದಲು. ಅವರು ಲಾಯರ್ಗಳಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವ್ರು ಯಾರು ಆಕಾಶದಿಂದ ಬಂದವರಲ್ಲ. ಇವರು ಇವೆಲ್ಲ ಸೂಕ್ಷ್ಮಗಳು ಅರ್ಥ ಮಾಡ್ಕೊಳ್ಬೇಕು, ನ್ಯಾಯವನ್ನ ಕಾನೂನನ್ನ ಎತ್ತಿಡಿಬೇಕು. ಹಾಗಾಗಿ ಪೊಲೀಸರು ಜಡ್ಜ್ಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರೋದನ್ನ ಜಡ್ಜ್ಗಳು ನಿಲ್ಲಿಸ್ಬಿಟ್ರೆ ಅರ್ಧ ಪೊಲೀಸರು ಅವರ ನಡು ಮುರಿದಾಗ. ಇವತ್ತೇನು ಬೆಂಗಳೂರು ಅಂತ ಜಾಗಗಳಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳಿಗೆ ಯಾವ್ಯಾವ್ದೋ ಕೇಸ್ಗಳನ್ನ, ಸುಳ್ಳು ಕೇಸ್ಗಳನ್ನ ಫಿಟ್ ಮಾಡ್ತಾರಲ್ವಾ, ಅಂತಹ ಎಲ್ಲ ಪೊಲೀಸರ ದುಷ್ಕೃತಿಗಳಿಗೆ ಬ್ರೇಕ್ ಹಾಕ್ದಂಗೆ ಆಗುತ್ತೆ ಜಡ್ಜ್ಗಳು ಈ ಕೆಲಸ ಮಾಡಿದ್ರೆ. ಈಗೇನೋ 1-2-3 ತಿಂಗಳಿಂದ ಆ ಥರಕ್ಕೇನೋ ಮಾಡೋಂಗಿಲ್ಲ ಅಂತೇನೋ ಬೆಂಗಳೂರಲ್ಲಿ ಏನೋ ಮಾಡ್ಕೊಂಡಿದ್ದಾರಂತೆ. ಆದ್ರೆ ನಾನೇ ನೋಡಿದಾಗೆ ರಾತ್ರಿ ಜಡ್ಜ್ಗಳಿಗೂ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳು ಓದ್ತಿರ್ತಾರೆ. ನಾನು ಸುಮ್ಮನೆ ಹೇಳ್ಬೇಕಾದ್ರೆ ಒಬ್ಬ ಜಡ್ಜಿನ ನನ್ನ ಮಗನ ತುಂಬಾ ಕ್ಲಾಸ್ಮೇಟ್, ಫ್ರೆಂಡ್. ಯಾಕಂದ್ರೆ ಬಹಳ ಜನ ನಮ್ಮ ಅಲ್ಲಿರೋರು ಹೋಗ್ತೇವಲ್ಲ, ನೋಡ್ತೀವಿ ನಾವು. ಸೊ ರಾತ್ರಿ 11-12 ಗಂಟೆನಲ್ಲಿ ಅವ್ರು ನೆಬ್ಸಿ ಅಲ್ಲಿ ಬಂದ್ರೆ ಮಕ್ಳಿಗೆ ಏನ್ ಅನಿಸ್ತಾ ಇರುತ್ತೆ? ಅಪ್ಪನ್ ಕೇಳ್ತಾನೆ ಮಗ, ಅಪ್ಪನೋ ಅಮ್ಮನೋ. ಯಾಕಂದ್ರೆ ಜಡ್ಜ್ಗಳು ಹೆಣ್ಮಕ್ಳು ಇದ್ದಾರೆ. ಯಾಕಪ್ಪ ಇಷ್ಟೊತ್ತಲ್ಲಿ ಹೋದೆ ಅಂತ ಕೇಳಿದಾಗ ಏನ್ ಹೇಳ್ತಾನೆ? ಪೊಲೀಸ್ ಯಾರನ್ನೋ ಎತ್ತಾಕೊಂಡು ಬಂದಿದ್ರು, ಅವ್ನು ಬೇಲ್ ಕೊಡ್ಲಿಲ್ಲ, ನಾನು ಜೈಲು ಕಳಿಸಿದೆ ಅಂತ ಹೇಳೋದಕ್ಕೆ ಹೇಳಿದ್ರೆ ಏನ್ ಅನ್ಸ್ಬೋದು ಈ ಜಡ್ಜ್ಗಳ ಮಕ್ಕಳ ಮನಸ್ಸಿಗೆ ಆಘಾತ ಆಗುತ್ತೆ. ಯಾಕೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ರು, ಅವ್ರು ಇಷ್ಟೊತ್ತಲ್ಲಿ ಯಾಕೆ ಬಂದ್ರು ಅನ್ನೋದಕ್ಕೆ ಉತ್ತರ ಇಲ್ವಲ್ಲ ಇವ್ರಿಗೆ. ಕೇಳಬೇಕು ಜಡ್ಜ್ಗಳಿಗೆ, ಯಾಕಂದ್ರೆ ಆ ಪರಮಾಧಿಕಾರವನ್ನ ಅವ್ರು ಬಳಸಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.